ನಾನು ಕೂಡ ಒಬ್ಬ ಕಾರ್ ಡ್ರೈವರೇ, ನಾನು ಓಲೋ ಊಬರಲ್ಲಿ ಕೆಲಸ ಮಾಡೋದು. ಸೊ ನನ್ನ ಕಾರ್ಡ್ ಕೂಡ ಇಲ್ಲೇ ಇದೆ, ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ. ನೀವು ನಂಬಲ್ಲ, ಮೀಡಿಯಾದವ್ರು ಬಂದು ಮಾತಾಡಿದ್ರೆ ಯಾರೋ ಸುಳ್ಳು ಹೇಳ್ತಿರ್ಬೋದು. ಇದನ್ನ ನೋಡಿ, ಇದ್ರ ಮೇಲೆ ಇದೆ ಅಪ್ಪು ಬಾಸ್ ಅವ್ರ ಫೋಟೋ ಅಲ್ವಾ. ಸೊ ನಾನು ಇಲ್ಲೇ ಬೆಂಗಳೂರಲ್ಲಿ ನಾನು ಇರೋದು, ನಮ್ಮದು ಸ್ವಂತ ಊರು ಗದಗ ಬಂದ್ಬಿಟ್ಟು ಗದಗ. ಸೊ ನಾನು ಗದಗಿಂದ ಬೆಂಗಳೂರಲ್ಲೇ ಕೆಲಸ ಮಾಡೋದು, ಒಬ್ಬರೇ ಇರೋದು, ಯಾರು ಫ್ಯಾಮಿಲಿ ಇಲ್ಲ, ಯಾರು ಇಲ್ಲ. ಸೊ ಈ ಒಂದು ಮೂವಿಲಿ ನನಗೆ ಏನಪ್ಪ ಇಷ್ಟ ಆಯಿತು ಅಂತಂದರೆ, ನನ್ನ ಫ್ಯೂಚರ್ ಲೈಫಲ್ಲಿ ಆಗಿರುವಂಥ ಪ್ರತಿಯೊಂದು ಸೀನ್ ಕೂಡ ಈ ಮೂವಿಯಲ್ಲಿ ನೋಡಿದೆ ನಾನು. ಇಷ್ಟೊಂದು ಬ್ಯೂಟಿಫುಲ್ ಸೀನ್ ಇದೆ, ಮೂವಿ ಇದೆ. ಸೊ ಈ ಮೂವಿಗೆ ಟೈಟಲ್ ಕೊಟ್ಟಿರುವಂಥ ಎಕ್ಕ ಅಂತ ಕೊಟ್ಟಿದ್ರಲ್ಲ, ಸೊ ಮಿಸ್ ಯೂಸ್ನ ಮಾಡ್ಕೋಬೇಡಿ. ಈ ಮೂವಿಗೆ ಎಕ್ಕ ಟೈಟಲ್ ಎಲ್ಲ ಕೊಟ್ಟರು ಅಂತ ಅಂದರೆ ಲೈಕ್ಸ್ ಗೇಮ್ಲಿಂಗ್ ಬಗ್ಗೆ ಇರ್ಬೋದು, ಆ ಮೂವಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಇರ್ಬೋದು ಅಂತ ದಯವಿಟ್ಟು ಆ ಥರ ತಿಳ್ಕೊಳ್ಳೋಕ್ಕೆ ಹೋಗ್ಬೇಡಿ. ಈ ಒಂದು ಮೂವಿ ಸೂಪರ್ ಹಿಟ್ಟು. ಎಕ್ಕ ಅಂತಂದರೆ ಕಿಂಗು. ನಾವು ಮುಂದೆಗಡೆ ಲೈಫಲ್ಲಿ ಫ್ಯೂಚರ್ ನಾವು ಏನು ಆಗ್ತೀವಿ, ಏನು ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿ ಹೋಪ್ ಇರುತ್ತೆ, ಅದನ್ನು ರೀಚ್ ಮಾಡಬೇಕು, ಆ ಗುರಿನ ತಲುಪಬೇಕು ಅಂತ ಕೊಟ್ಟಿರುವಂಥ ಸಖತ್ ಸೂಪರ್ ಹಿಟ್ ಮೂವಿ ಇದು. ಪ್ರತಿಯೊಂದು ನಾವು ಏನಂತಂದರೆ ಊರಿಂದ ನಾವು ಬಂದಿರ್ತೀವಿ, ಏನೋ ಒಂದು ಕೆಲಸಕ್ಕಾಗಿರ್ಬೋದು, ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ಬರದೇ ಸಮಸ್ಯೆ ಇದ್ದೇ ಇರುತ್ತೆ. ನಮಗೂ ಇರುತ್ತೆ, ನಿಮಗೂ ಇರುತ್ತೆ, ಎಲ್ರಿಗೂ ಇದ್ದೇ ಇರುತ್ತೆ. ಯಾರು ಏನಂತಂದರೆ ಯಾರು ವಿಭಿನ್ನವಾಗಿ ಇರಲ್ಲ. ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದರಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಯುವ ಅಣ್ಣವ್ರದ್ದು ಒಂದು ಯುವ ಮೂವಿ ಬಂದಿತ್ತು, ಫಸ್ಟ್ ಮೂವಿ. ಅದ್ರಲ್ಲಿ ಕೂಡ ಫ್ಯಾಮಿಲಿ ನೋಡುವಂಥ ಸಿನಿಮಾ ರೀ, ಕಣ್ಣೀರು ಬರುತ್ತೆ ಆ ಮೂವಿ ನೋಡಿದ್ರು ಕೂಡ. ಇದು ಇವಾಗಲೂ ನೋಡಿದ್ರು. ಸೊ ಆ ಒಂಥರ ನಾವು ಅಂದ್ಕೊಂಡಿದ್ವಿ, ನಾವು ಅಪ್ಪು ಬಾಸ್ನ ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ತುಂಬ ಬೇಜಾರಲ್ಲಿ ಇದ್ವಿ. ಸೊ ಆದರೂ ಕೂಡ ಈ ಮೂವಿಯಲ್ಲಿ ನಮ್ಗೆ ಏನಪ್ಪ ಅಂತ ಅನಿಸಿದೆ ಅಂತಂದರೆ, ಪ್ರತಿಯೊಂದು ಸೀನಲ್ಲಿ ನಮ್ಮ ಮುಂದ್ಗಡೆ ಯುವ ಬಾಸ್ ಕಾಣ್ತಾ ಇಲ್ಲ, ನಮಗೆ ಅಪ್ಪು ಬಾಸೇ ಕಾಣ್ತಿರೋದು. ಯಾಕೆ ಅಂತಂದರೆ ಇಷ್ಟು ಎನರ್ಜಿಫುಲ್ ಆಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಟ್ಟು ಆ್ಯಕ್ಷನ್ನು, ಡ್ಯಾನ್ಸಿಂಗು, ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ಯಾರಿಗಿರಿ ಬರುತ್ತೆ? ಕೆಲವೊಂದಿಷ್ಟು ಜನ ಹೇಳ್ತಾರೆ ಅವ್ರು ದೊಡ್ಡ ಮನೆಯವರು ದೊಡ್ಡದಾಗಿ ಬಂದ್ಬಿಡ್ತಾರೆ, ಹೀರೋಸ್ ಪದವಿ ಕೊಟ್ಬಿಡ್ತಾರೆ ಅಂತ. ಸುಳ್ಳು. ಯಾಕೆ ಅಂತಂದರೆ ಅದನ್ನು ನಮ್ಮದು ಬ್ಲಡ್ಡಲ್ಲಿ ಬಂದಿರುತ್ತೆ. ಅದು ನಾವು ಏನು ಮಾಡಬೇಕು, ಆ್ಯಕ್ಟಿಂಗ್ ಅನ್ನೋದು ಒಂದು ಕಲೆ. ವಿದೌಟ್ ಎನಿ ಪ್ರೂಫ್ ನಿನ್ನ ಹತ್ರ ಕಾಸಿದ್ರೆ ನೀವು ಹೀರೋ ಆಗ್ಬಿಡ್ತೀಯಾ? ಇಲ್ಲ. ಜನ ನೋಡಿ, ಜನ ಮೆಚ್ಚಿ, ಜನ ಹಾರೈಸ್ತಾರಲ್ಲ, ಅದು ನಿಜವಾದ ಪ್ರೀತಿ ಕಣ್ರಿ. ಅದು ನಿಜವಾದ ಪ್ರೀತಿ, ಅದು ಸಿಗೋದು. ಇವಾಗ ಯಾರೋ ಒಬ್ರು ಕಾಸು ಕೊಡ್ತಾವ್ರೆ, ನಾನು ಹೀರೋ ಆಗ್ತೀನಿ, ಅದು ಯಾರಿಗಿಲ್ಲ. ನಿಜಕ್ಕೆ ಬೆಲೆ, ಕಲೆಗೆ ಬೆಲೆ ಇದೆ ಅಂತಂದರೆ ಅದು ರಾಜ್ಕುಮಾರ್ ವಂಶದ ಫ್ಯಾಮಿಲಿಯಿಂದ. ಆ್ಯಂಡ್ ಸೂಪರ್ ಹಿಟ್ಟು, ಪ್ರತಿಯೊಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಕೊಟ್ಟಿದ್ದಾರೆ. ಈ ಮೂವಿಯಲ್ಲಿ ನನಗೆ ಪ್ರತಿಯೊಂದು ಸೀನ್ ಹೇಳಿದ್ನಲ್ಲ, ಜಾಕಿ ಮೂವಿಯಲ್ಲಿ ಏನು ನಮ್ಮ ಅಪ್ಪು ಬಾಸ್ ಅವರು ಸೈಕಲ್ ಮೇಲೆ ತೊಗೊಂಡು ಒಂದು ರಿಂಗ್ ಸೈಕಲ್ ಗಾಲಿ ತೊಗೊಂಡು ಫೈಟ್ ಮಾಡ್ತಾರಲ್ಲ, ಆ ಒಂದು ಸೀನ್ ಕೂಡ ಇದರಲ್ಲಿ ಇದೆ. ಪ್ರತಿಯೊಂದು ಸೀನ್ ಸರ್, ಡ್ಯಾನ್ಸ್ ಅಂದ್ರೂ ಸಖತ್ತಾಗಿದೆ. ಮಾರ್ ಬ್ಯಾಂಗಲ್ ಬಂಗಾರಿ ಆಗಿರ್ಬೋದು. ಲವ್ ಸೀನ್ ನೋಡ್ತೀರಾ ನೀವು? ಎಲ್ಲರೂ ಲವ್ ಸೀನ್ ನೋಡ್ತೀರಾ ಮೂವಿಯಲ್ಲಿ? ನಿಮ್ಗೇನು ಬೇಕು? ಮೂವಿಯಲ್ಲಿ ಫೈಟ್ ಸೀನ್ ಬೇಕಾ, ಲವ್ ಸೀನ್ ಬೇಕಾ, ಅಥವಾ ನಿಮಗೆ ಫ್ಯಾಮಿಲಿ ನೋಡುವಂಥ ಸೀನ್ ಬೇಕಾ? ನನ್ನ ಇಂಟರ್ವ್ಯೂಲಲ್ಲೇ ಗೊತ್ತಾಗೋಯ್ತು ಈ ಮೂವಿ ಸೂಪರ್ ಹಿಟ್ ಆಗುತ್ತೆ ಅಂತ. ಯಾಕೆಂತಂದರೆ ಇಂಟರ್ವ್ಯೂಲ್ ಇಷ್ಟೊಂದು ಎಮೋಷ್ನಲ್. ಇವಾಗ ಯಾರೋ ಒಬ್ರು ಹೇಳಿದ್ರಲ್ಲ, ಎಲೆಗೆ ಬೆಲೆ ಇಲ್ಲ ಬಟ್ ಅನ್ನಕ್ಕೆ ಬೆಲೆ ಇದೆ ಅಂತ. ಅದು ಎಷ್ಟು ಟ್ರೂ ಅಂತಂದರೆ ಇಷ್ಟು ಟ್ರೂ. ಯಾಕೆಂದರೆ ಪ್ರತಿಯೊಂದು ಮಾಡೋದು ಜೀವನದಲ್ಲಿ ಏನೇ ಇದ್ದರೂ ಏನೇ ಇಲ್ಲದೆ ಇದ್ರೂ ನಾವು ಮಾಡೋದು ಅನ್ನೋಕ್ಕೋಸ್ಕರ, ಒಂದು ನೆಮ್ಮದಿ ನಿದ್ದೆಗೋಸ್ಕರ ಅಲ್ವಾ? ಪ್ರತಿಯೊಬ್ಬರು ಕೂಡ ಮಾಡೋದು. ನಾವು ಇರ್ತೀವೋ, ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ಅದು ನಮ್ಮ ಅಪ್ಪು ಬಾಸ್ ಹೇಳುವಂಥ ಡೈಲಾಗು ಅಂತ ಒಂದು ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ. ಸೂಪರ್ ಹಿಟ್ ಆಗುತ್ತೆ ಈ ಮೂವಿ. ಜೈ ರಾಜವಂಶ. ನಾವು ಯಾವತ್ತಿದ್ರು ದೊಡ್ಡ ಮನೆಯವರ ಅಭಿಮಾನಿ, ಪರಮಾತ್ಮ ಅಂತ ಇಲ್ಲಿ ಹಾಕೊಂಡಿರೋದು. ನಮ್ಮ ಬಾಸ್ನ ಯಾವತ್ತೂ ಬಿಟ್ಕೊಡೋದು ಇಲ್ಲ. ಅಪ್ಪು ಬಾಸ್ ಅವ್ರ ಫೋಟೋ ಇವತ್ತು ನಮ್ಮ ಮನೆಯಲ್ಲಿದೆ. ನಾನು ಮುಂಚೆ ಅಪ್ಪು ಬಾಸ್ ಅವ್ರ ಫ್ಯಾನ್ ಆಗಿದ್ದಾಗ ಪ್ರತಿಯೊಂದು ಮೂವಿಲೂ ಇದೇ ಥರ ಸೆಲೆಬ್ರೇಷನ್ ಮಾಡಿ ಇದೇ ಥರ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಬಟ್ ಅವರು ಹೋದ್ಮೇಲೆ ನಮಗೆ ಒಂದು ತುಂಬ ಡಿಪ್ರೆಷನ್ ಆಗಿಬಿಟ್ಟಿದ್ವಿ. ಏನಪ್ಪ ನಾವು ಮುಂದೆ ಹೇಗೆ ನಮ್ಮ ಜೀವನ? ಫ್ಯಾನ್ಸಲ್ಲಿ ಕೆಲವೊಂದಿಷ್ಟು ಜನ ವಾರ್ಗಳು ಮಾಡ್ತಾರೆ, ಬಟ್ ನಾವು ಯಾವುದು ವಾರ್ಗಳು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆಂತಂದರೆ ಇವಾಗ ಹೇಳಿದ್ರಲ್ಲ ಒಬ್ಬರು, ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಬೆಳಿಬೇಕು ಯಾರು. ಯಾಕೆಂತಂದರೆ ಕನ್ನಡ ಅನ್ನೋದು ನಮ್ಮದು. ಕನ್ನಡಕ್ಕೆ ಅದು ಹಿಂದಿ ಇಂಗ್ಲೀಷ್ ಏನೂ ಅಲ್ಲ. ಕನ್ನಡ ಅಂತಂದರೆ ಪ್ರತಿಯೊಂದಕ್ಕೆ ದರ್ಶನ ಆಗಿರಲಿ, ಯಶ್ ಆಗಿರಲಿ, ಶಿವಣ್ಣ ಆಗಿರಲಿ, ಹಾಗೆ ಇವಾಗಿನ ಬರ್ತಿರೋ KD ಧ್ರುವ ಸರ್ಜಾ ಅಣ್ಣ ಆಗಿರಲಿ, ಎಲ್ಲರೂ ನಮ್ಮವರೇ. ಯಾಕೆಂತಂದರೆ ನಮ್ಮ ಬ್ಲಡ್ ಇದು, ನಮ್ಮ ಕನ್ನಡಿಗರು ಕಣ್ರಿ. ಅವ್ರನ್ನ ಸಪೋರ್ಟ್ ಮಾಡಿ. ಬಟ್ ಅವ್ರ ಮನೆಯಲ್ಲಿ ಈ ಹೀರೋ ಹಾಗೆ ಮಾಡ್ದ, ಆ ಹೀರೋ ಹೀಗೆ ಮಾಡ್ದ, ಅವರೆಲ್ಲರೂ ಒಂದೇ ಇರ್ತಾರೆ. ಇವರು ಮೀಡಿಯಾದವರು ಅಂತಂದರೆ ಮೀಡಿಯಾದವ್ರು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಪೋಲಿ ಫ್ಯಾನ್ಸ್ ಆಸ್ ಅ ಮ್ಯಾಡ್ನೆಸ್ ಪರ್ಸನ್ ಇರ್ತಾರಲ್ಲ. ಸೊ ಅವ್ರನ್ನ ಆದಷ್ಟು ಬೇಗ ನಿಮಗೂ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದವ್ರಿಗೂ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಕಡಿಮೆ ಮಾಡಿ ಇದನ್ನು. ಯಾಕೆಂತಂದರೆ ನಮ್ಮದು ಕನ್ನಡ ಅನ್ನೋದು ನಮ್ಮದು. ಕನ್ನಡ ಅನ್ನೋದು ಬೇರೆ ಭಾಷೆ ಯಾರ್ದು ಅಲ್ವಲ್ಲ. ಸೊ ಅದಕ್ಕೋಸ್ಕರ ಗಿವ್ ರೆಸ್ಪೆಕ್ಟ್ ಫಾರ್ ಫಾರ್ ಕನ್ನಡಿಗರೆಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿ. ಎಲ್ಲರೂ ಮೂವಿನ ನೋಡಿ. ಸ್ಪೆಷಲ್ ಹೇಳಬೇಕಪ್ಪ ಅಂತಂದರೆ ನಮ್ಮದು ಯುವಣ್ಣ ಅವ್ರದ್ದು ಸೂಪರ್ ಹಿಟ್ ಮೂವಿ.